ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುಭ ಲಗ್ನ ಅದು ಯಾವುದೂ ಅಲ್ಲ, ಮೊದಲು ಈ ಸಿಕ್ಕನ್ನು ಬಿಡಿಸಿ ಮನೆಗೆ ಹೋಗಬೇಕು. ಇಲ್ಲದೇ ಇದ್ದರೆ ಈ ದಿನ ನನ್ನ ಕತೆ ಮುಗಿಯೋ ಅಂತಿದೆ ಅಂದ್ಕೊಳ್ತಾ ಸಿದ್ಧಾರ್ಥ್ ದೃಷ್ಟಿ ಚೈನ್ ಮೇಲೆ ಇಟ್ಟಿದ್ರು ಕೂಡ ಅವನ ಮನಸ್ಸು ಮಾತ್ರ ನಂದಿನಿಯ ಸೊಂಟದ ತಲೆ ಎಳಿತಾ ಇತ್ತು. ಒಂದು ಕ್ಷಣ ಏನಾದರೂ ಆಗಲಿ ಎಂದು ಹಾಗೇ ನೋಡ್ತಾ ಕೈಯನ್ನು ಅವಳ ನಡುವಿನವರೆಗೂ ಹೋಗಲು ಬಿಟ್ಟ. ಅಷ್ಟರಲ್ಲಿ ಚೀಚಿ, ಏನು ಮಾಡ್ತಾ ಇದ್ದೇನೆ ನಾನು? ಅಮ್ಮೋ, ನೀನು ಬಹಳ ಅಪಾಯಕಾರಿ ಅಂದ್ಕೊಂಡು ಇನ್ನು ಲಾಭ ಇಲ್ಲ ಎಂದು ತನ್ನ ಕೊರಳಲ್ಲಿದ್ದ ಚೈನ್ ಹುಕ್ನ ತೆಗೆದು ಸಿದ್ಧಾರ್ಥ್ ಕೊರಳಿಗೆ ಹಾಕ್ತಾನೆ. ನಂದಿನಿ ಕೊರಳಿಗೆ ಅವಳನ್ನು ಹಿಂದಿನ ಸೀಟ್ನಲ್ಲಿ ಮಲಗಿಸಿ ಮುಂದೆ ಬಂದು ಕಾರನ್ನು ಮನೆ ಕಡೆಗೆ ಓಡಿಸ್ಕೊಂಡು ಬರ್ತಾನೆ. ಮನಸ್ಸನ್ನು ಬೇರೆಡೆಗೆ ಸೆಳೆಯಲು FM ಆನ್ ಮಾಡ್ತಾನೆ. ಅಲ್ಲೂ ಕೂಡ ಅವನ ಪುಣ್ಯಕ್ಕೆ ಅದೇ ಹಾಡು. ಸೊಂಟ ಸೊಂಟ ಕನ್ನ 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 ಸೊಂಟ ಸೊಂಟ ಸೂಪರು ಆದರೆ ಭಾರಿ ಡೇಂಜರು. ಇದೇ ಹಾಡು ಬರ್ತಿತ್ತು. ನಿಮಗೂ ಯಾರಿಗೆ ಈ ಹಾಡು ಇಷ್ಟ ಕಮೆಂಟ್ ಮಾಡಿ. ಸಣ್ಣ ನಡುವನ್ನೇ ನೋಡ್ತಾ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೇನೆ. ಕಣ್ಣಿಗೆ ಬೇರೆ ಏನೂ ಕಾಣ್ತಾ ಇಲ್ಲ, ಕಿವಿಗೆ ಯಾರ ಮಾತೋ ಬೀಳ್ತಿಲ್ಲ. ಆ ಮಡಿಕೆಯಲ್ಲಿ ಏನೋ ಮಹಿಮೆ ಇದೆ. ತಪ್ಪು ಮಾಡಿಯಾದರೂ ಸರಿ ಆ ನುಣುಪಿನ ಗುಟ್ಟು ತಿಳಿಬೇಕು. ಓ ಮೈ ಗಾಡ್, ದೇವದೂತನೇ, ನನಗೆ ಯಾಕೆ ಈ ಅಗ್ನಿ ಪರೀಕ್ಷೆ ಅಂದ್ಕೊಳ್ತಾ ಸನ್ನಿವೇಶಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾಯಿದ್ದ ಆ ಹಾಡನ್ನು ಆಫ್ ಮಾಡ್ತಾನೆ. ಮನೆಗೆ ಬಂದಮೇಲೆ ಮೆಲ್ಲನೆ ನಂದಿನಿನ ಎಬ್ಬಿಸ್ತಾನೆ. ಸ್ವಲ್ಪ ಹೊತ್ತಿಗೆ ಎಚ್ಚರಾದ ನಂದಿನಿ ನಿದ್ದೆ ಮತ್ತಿನಲ್ಲಿ ಸಿದ್ಧಾರ್ಥ್ ಕೈನ ಹಿಡ್ಕೊಂಡು ಅವನ ಹಿಂದೆಯೇ ತಮ್ಮ ರೂಮ್ಗೆ ಹೋಗಿಬಿಡ್ತಾಳೆ. ಅಲ್ಲೇ ಮಲಗಿರೋದು ರಿಸ್ಕ್ ಎಂದು ಅನಿಸಿ ಎದುರುಗಡೆ ಇರುವ ಸೋಫಾದ ಮೇಲೆ ಬಂದು ಮಲಗ್ತಾನೆ ಸಿದ್ಧಾರ್ಥ್. ಆ ರಾತ್ರಿ ನಡೆದನ್ನೆಲ್ಲ ನೆನಪಿಸ್ಕೊಳ್ತಾ ತನ್ನಷ್ಟಕ್ಕೆ ತಾನೇ ನಗ್ತಾ ಪಾಪ ಸಿದ್ಧಾರ್ಥನ ಕಷ್ಟವೇ ತಿಳಿಯದ ಹಾಗೆ ನಿದ್ದೆ ಮಾಡ್ತಾ ಇರುವ ನಂದಿನಿಯನ್ನು ನೋಡ್ತಾ ಅವಳನ್ನೇ ನೋಡ್ತಾ ಇರ್ತಾನೆ. ಅಮ್ಮೋ, ಒಂದು ರಾತ್ರಿಗೆ ಚುಕ್ಕೆ ತೋರಿಸ್ಬಿಟ್ಟೆ. ನಿನಗೆ ಇಷ್ಟು ಹತ್ತಿರವಾದ ಮೇಲೆ ಇನ್ನೂ ದೂರ ಇರೋದು ಹೇಗೆ ಅಂದ್ಕೊಳ್ತಾ ಯಾವಾಗಲೂ ನಿದ್ದೆಗೆ ಜಾರ್ತಾನೆ ಸಿದ್ಧಾರ್ಥ್ ಅವನಿಗೆ ತಿಳಿಯದ ಹಾಗೆ. ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಎದುರು ಸೋಫಾದಲ್ಲಿ ನಿದ್ದೆ ಮಾಡ್ತಾ ಇರುವ ಸಿದ್ಧಾರ್ಥನ ನೋಡಿ ಇವರಿಗೆ ದಿಗಿಲು ಅನ್ನೋದೇ ಬರಲ್ವೇನೋ. ಯಾವಾಗಲೂ ಮುಖದಲ್ಲಿ ನಗುನೇ ಇರುತ್ತೆ, ಕೊನೆಗೆ ನಿದ್ದೆಯಲ್ಲೂ ಕೂಡ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ತನ್ನ ಕೊರಳಲ್ಲಿರುವ ಚೈನ್ ನೋಡಿ ಇದು ಸಿದ್ಧಾರ್ಥನದು ಅಲ್ವಾ, ನನ್ನ ಕೊರಳಲ್ಲಿ ಹೇಗೆ ಬಂತು ಎಂದು ಆಲೋಚಿಸ್ತಾ ಇರುವಾಗ ಯಾರೋ ಬಾಗಿಲು ತಟ್ಟುವ ಶಬ್ದ ಕೇಳಿ ಎಚ್ಚರವಾಗಿ ಮೆಲ್ಲನೆ ಸಿದ್ಧಾರ್ಥನ ಎಬ್ಬಿಸ್ತಾಳೆ. ರಾತ್ರಿ ತಡವಾಗಿ ಮಲಗಿದ್ರಿಂದ ಸಿದ್ಧಾರ್ಥನ ಕಣ್ಣುಗಳು ಉರಿತಾ ಇದ್ದು ಪೂರ್ತಿ ತೆರೆಯಲು ಆಗ್ತಾನೆ ಇರಲಿಲ್ಲ ಅವನಿಗೆ. ಆದರೆ ಪೂರ್ತಿ ಹೇಳ್ದೇ ಇದ್ದರೂ ನಂದಿನಿಯ ಧ್ವನಿ ಕೇಳಿಸ್ತಾ ಇದ್ದರೆ ಮನಸ್ಸಿಗೆ ಹಾ ಎನಿಸ್ತಾ ಇತ್ತು. ಇನ್ನು ಮುಂದೆ ತನ್ನ ಪ್ರತಿಯೊಂದು ದಿನ ಹೀಗೆ ಶುರುವಾಗಲಿದೆ ಎನ್ನುವ ಆಲೋಚನೆಯೇ ಅವನಿಗೆ ಸುಖ ನೀಡ್ತಾ ಇತ್ತು. ಸೋಫಾದಲ್ಲಿ ಮಲಗಿದ್ರೆ ಚೆನ್ನಾಗಿ ಕಾಣಲ್ಲ ನೀವು, ಎದ್ದು ಮಂಚದ ಮೇಲೆ ಮಲಗಿ ಎನ್ನುತ್ತಾ ಎಬ್ಬಿಸಿದಾಗ ಎದ್ದು ಮಂಚದ ಮೇಲೆ ಮಲಗ್ತಾನೆ ಸಿದ್ಧಾರ್ಥ್. ಬಾಗಿಲು ತೆರೀತಾ ಇದ್ದಂತೆ ಎದುರಿಗೆ ಉಮಾ, ಎದ್ಯಾ ಅಮ್ಮ, ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು, ನಿನ್ನ ಗಂಡನನ್ನು ಎಬ್ಬಿಸು ಅಂತ ನಗ್ತಾ ಅಲ್ಲಿಂದ ಹೋಗ್ತಾರೆ ಉಮಾ ಅವರು, ಅಂದರೆ ಸಿದ್ಧಾರ್ಥನ ತಾಯಿ. ತನ್ನ ಕೊರಳಲ್ಲಿದ್ದ ಸಿದ್ಧಾರ್ಥನ ಚೈನ್ನ ನೋಡ್ತಾ ಒಳಗಡೆ ಹೋಗಿ ಸ್ನಾನ ಮಾಡಿ ಬರ್ತಾಳೆ ನಂದಿನಿ. ಅತ್ತೆ ಮಾತು ನೆನಪಾಗಿ ಮೆಲ್ಲನೆ ಸಿದ್ಧಾರ್ಥನನ್ನು ಎಬ್ಬಿಸ್ತಾಳೆ. ಸ್ವಲ್ಪ ಹೊತ್ತಿಗೆ ಸಿದ್ಧಾರ್ಥ್ ಕೂಡ ರೆಡಿಯಾಗಿ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗುವ ತಯಾರಿ ನಡೆಸ್ತಾ ಇರೋರೆಲ್ಲರೂ ಕೆಳಗಡೆ ಬರ್ತಾ ಇರುವ ಈ ಜೋಡಿಯನ್ನು ನೋಡಿ ಎಷ್ಟು ಮುದ್ದಾಗಿದ್ದಾರೆ ಎಂದು ಖುಷಿ ಕೂಡ ಪಡ್ತಾರೆ. ಸುಬ್ರಹ್ಮಣ್ಯ ಅವರ ಹರಕೆಯ ಕಾರಣ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಅವರ ಅಜ್ಜಿಯ ಮನೆಗೆ ಹೋಗಿ ಸಾಯಂಕಾಲಕ್ಕೆ ಸಿದ್ಧಾರ್ಥ್ ಮನೆಗೆ ಹಿಂತಿರುಗ್ತಾರೆ. ಎಲ್ಲ ಜೊತೆ ಹರಟೆ ಹೊಡಿತಾ ಊಟ ಮುಗಿಸಿ ಆ ದಿನ ನಂದಿನಿಗೆ ಬಹಳ ಖುಷಿಯಾಗಿ ಕಳೆದೇ ಹೋಗಿಬಿಡುತ್ತೆ. ಮಾತನಾಡ್ತಾ ಇದ್ದ ನಂದಿನಿಯ ಹತ್ತಿರ ಸಿದ್ಧಾರ್ಥ್ ಬರ್ತಾನೆ. ತಾನು ಫೋನ್ ಮಾತನಾಡಿದಾಗ ನಂತರ ಮನೆ ನನಗೆ ತುಂಬ ಇಷ್ಟ ಆಯಿತು ಅಂತಾಳೆ ನಂದಿನಿ. ಸಿದ್ಧಾರ್ಥ್ ನಗ್ತಾ ಇರುವಾಗ ರಾತ್ರಿ ನಿದ್ದೆ ಬಂತಾ ಎಂದು ಕೇಳ್ತಾಳೆ ನಂದಿನಿ. ಸಿದ್ಧಾರ್ಥ್ ಒಂದು ಕ್ಷಣ ಗಾಬರಿ ಆಗ್ತಾನೆ. ಎಲ್ಲಿ ನಂದಿನಿಗೆ ಅನುಮಾನ ಬಂತೋ ಎಂದು. ಅದೇನಕ್ಕೆ ಹಾಗೆ ಕೇಳಿದೆ ಅಂತಾನೆ ಸಿದ್ಧಾರ್ಥ್. ಅದೇನಿಲ್ಲ, ಸೋಫಾದಲ್ಲಿ ಮಲಗಿದ್ರಿ ಅಲ್ವಾ, ಇಬ್ಬಂದಿ ಆಯ್ತೇನೋ, ಅಂದರೆ ಕಷ್ಟ ಆಯ್ತೇನೋ ಅಂತ ಕೇಳ್ತಾಳೆ ನಂದಿನಿ.
ಅದಾ ಅದು ನನಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಅಂತಾನೆ ಸಿದ್ಧಾರ್ಥ್. ಪರವಾಗಿಲ್ಲ, ಬೆಡ್ ಮೇಲೆ ಮಲಗಿ, ನನ್ನಿಂದ ತೊಂದರೆ ಬೇಡ ನಿಮಗೆ ಅಂತಾಳೆ ನಂದಿನಿ. ಹಾಗೇನಿಲ್ಲ ಬಿಡು, ಪರವಾಗಿಲ್ಲ ಅಂತಾನೆ ಸಿದ್ಧಾರ್ಥ್. ನಿಮಗೆ ಅಷ್ಟೊಂದು ತೊಂದರೆ ಅನಿಸಿದರೆ ನಾನೇ ಬೇಕಿದ್ರೆ ಸೋಫಾ ಮೇಲೆ ಮಲ್ಕೊಳ್ತೀನಿ ಅಂತಾಳೆ. ಬೇಡಪ್ಪ, ತೊಂದರೆ ಏನಿಲ್ಲ ಅಂತಾನೆ ಸಿದ್ಧಾರ್ಥ್. ಎಲ್ಲರ ಬಗ್ಗೆಯೂ ನಂದಿನಿ ಮಾತನಾಡ್ತಾಳೆ. ಮದುವೆ ನೋಟದ ದಿನದಿಂದ ಇಷ್ಟು ದಿನ ಅವಳು ಸರಿಯಾಗಿ ಮಾತಾಡೇ ಇರಲಿಲ್ಲ. ಹಾಗೆ ಗಲಗಲ ಅಂತ ಮಾತಾಡ್ತಾ ಇದ್ದರೆ ಸಿದ್ಧಾರ್ಥನಿಗೆ ತುಂಬ ಇಷ್ಟವಾಗ್ತಾಯಿತ್ತು. ರಾತ್ರಿ ಮಲಗುವಾಗ ನಂದಿನಿ ಏನೋ ಆಲೋಚನೆಯಲ್ಲಿ ಇರೋದನ್ನು ನೋಡಿ, ಇನ್ನೇನು ಆಲೋಚನೆ ಮಾಡ್ತಿದ್ದೀಯಾ ಅಂತಾನೆ ಸಿದ್ಧಾರ್ಥ್. ಅದೇ ಏನಿಲ್ಲ, ಜಾಬ್ ಬಗ್ಗೆ ಅಂತಾಳೆ. ಟ್ರಾನ್ಸ್ಫರ್ ಹಾಕ್ಕೊಂಡಿದ್ದೀಯಾ ಅಂತಾನೆ ಸಿದ್ಧಾರ್ಥ್. ಹಾಂ, ಆದರೆ 10 ದಿನ ರಜೆ ಹಾಕಿದ್ದೀನಿ ಅಂತಾಳೆ ನಂದಿನಿ. ಹೌದಾ, ಆದರೆ ಯಾಕೆ ಅಂತಾನೆ. ನನಗೆ ಯಾವುದಾದ್ರೂ ಹೊಸ ಜಾಗದಲ್ಲಿ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ಸ್ವಲ್ಪ ಅಭ್ಯಾಸವಾದ ಮೇಲೆ ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬಲ್ಲೆ ನಾನು, ಅದಕ್ಕೆ ಅಂತಾಳೆ. ಸರಿ, ನಾಳೆ ರಾತ್ರಿ ಫ್ಲೈಟ್ನಲ್ಲಿ ಮುಂಬೈಗೆ ಹೋಗ್ತಾ ಇದ್ದೇವೆ. ಒಂದು ಸಲ ಬೆಳಗ್ಗೆ ನಿಮ್ಮ ಮನೆಗೆ ಹೋಗಿ ಬರೋಣ. 10 ಗಂಟೆಗೆ ಫ್ಲೈಟ್ ಇದೆ, ರೆಡಿ ಮಾಡ್ಕೊ ಅಂತಾನೆ. ಮನೆಯಿಂದ ಕೂಡಲೇ ಮುಖದಲ್ಲಿ ಮಿಂಚು ತಂದ ನಂದಿನಿ ಸರಿ ಸರಿ ಅಂತಾಳೆ. ಹಾಗೆ ಕಣ್ಮುಚ್ಚಿ ಮಲಗಿದ ನಂದಿನಿ ಯಾಕೆ ಎಂದು ನಗ್ತಾ ಕೇಳ್ತಾಳೆ. ಏನಿಲ್ಲ, ಒಂದು ವಿಷಯ ಹೇಳ ಅಂತಾನೆ. ಏನು ಅಂತಾಳೆ. ಮಲಗಿದಾಗ ನೀನು ಬಲೆ ಮುದ್ದಾಗಿ ಕಾಣ್ತೀಯ ಗೊತ್ತಾ ಅಂತಾನೆ ನಂದಿನಿಯ ಮೆಲ್ಲನೆ ನಗುತ್ತಾ. ಆ ಮುದ್ದು ಮುಚ್ಚಾಟಗಳಿಗೆ ಗ್ಯಾಪ್ ಬೇಕು ಅಂದಿದ್ದು ನಾನು ಅಂತಾಳೆ ನಂದಿನಿ. ಕನಿಷ್ಠ ಫೀಲ್ ಆಗಲು ಕೂಡ ಬಿಡಲ್ವಾ ಅಂತಾನೆ ಸಿದ್ಧಾರ್ಥ್. ಮುದ್ದಾಗಿ ಕಂಡ್ರೆ ಸರಿ, ಮತ್ತೆ ಮುದ್ದು ಮಾಡಬೇಕು ಅನಿಸಿದ್ರೆ ಕಷ್ಟ ಅಲ್ವಾ ಅಂತಾಳೆ ನಂದಿನಿ. ಕಷ್ಟ ಏನಿದೆ, ಹೀಗೆಯೇ ಎನ್ನುತ್ತಾ ತನ್ನ ಹತ್ತಿರ ಬರ್ತಾ ಇರುವ ಸಿದ್ಧಾರ್ಥನ ಕೈಯಿಂದ ತಡೆದು ನಿಲ್ಲಿಸ್ತಾಳೆ. ನಾನು ಅಂದ್ಕೊಂಡಷ್ಟು ಒಳ್ಳೆಯವರಂತೆ ನೀವು ಕಾಣ್ತಿಲ್ಲಪ್ಪ ಅಂತಾಳೆ ನಂದಿನಿ. ತುಂಟಾಟವೇ ಕೆಲಸಕ್ಕೆ ಬರುತ್ತದೆ ಅಂತಾನೆ. ಇಲ್ಲಿ ನೋಡಿ, ಕೆಲವು ದಿನಗಳವರೆಗೆ ನಾವು ನೀನು ಫ್ರೆಂಡ್ಸ್ ಅಷ್ಟೇ, ಮರಿಬೇಡಿ ಎನ್ನುತ್ತಾ ಹಿಂದಕ್ಕೆ ತಳ್ತಾಳೆ. ಮುದ್ದು ರಾಕ್ಷಸಿ ಅಂದ್ಕೊಳ್ತಾ ಮುಖಕ್ಕೆ ದಿಂಬಿನಿಂದ ಹೊಡೆದುಕೊಳ್ತಾ ಅವನ ಬಾಡಿಗೆ ಅವನು ಪಕ್ಕಕ್ಕೆ ಹೋಗಿ ಸರಿದು ಮಲಗ್ತಾನೆ. ಸ್ವಲ್ಪ ಹೊತ್ತಿಗೆ ಕಣ್ಬಿಟ್ಟು ನೋಡಿದರೆ ಸಿದ್ಧಾರ್ಥ್ ನಿದ್ದೆ ಮಾಡ್ತಿರ್ತಾನೆ. ನಿದ್ದೆಯಲ್ಲಿ ನಾನಲ್ಲ, ನನಗಿಂತ ನೀವೇ ಚೆನ್ನಾಗಿದ್ದೀರಿ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಕೈಯನ್ನು ಅವನ ಕೆನ್ನೆ ಮೇಲೆ ಇಟ್ಟು ನೋಡ್ತಾಳೆ ನಂದಿನಿ. ಹೀಗೆ ಸ್ವಲ್ಪ ಹೊತ್ತು ಅವನನ್ನು ಹಾಗೇ ನೋಡಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಮಲಗ್ತಾಳೆ. ನಂದಿನಿ ಕೈ ತೆಗೆದು ಕಣ್ಣು ಮುಚ್ಚಿದ ಮೇಲೆ ಸಿದ್ಧಾರ್ಥ್ ಕಣ್ಣು ತೆರೆದು ನಂದಿನಿಯನ್ನು ನೋಡಿ ನಗ್ತಾನೆ. ಮರುದಿನ ನಂದಿನಿಯ ಮನೆಗೆ ಹೋಗಿ ಅಲ್ಲಿ ಎಲ್ಲರ ಜೊತೆ ಮಾತಾಡಿ ಮನೆಗೆ ಬಂದ ಮೇಲೆ ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಫ್ಲೈಟ್ ಹತ್ತಾರೆ. ಫ್ಲೈಟ್ ಅರ್ಧ ಗಂಟೆ ಲೇಟ್. ಬೆಳಗ್ಗೆ 4 ಗಂಟೆಗೆ ಮುಂಬೈನ ತಲುಪ್ತಾರೆ ಸಿದ್ಧಾರ್ಥ್ ಹಾಗೂ ನಂದಿನಿ. ನಂತರ ಸಿದ್ಧಾರ್ಥ್ನ ಫ್ಲ್ಯಾಟ್ಗೆ ಬಂದು ಮಲಗ್ತಾರೆ. ಆವಾಗಲೇ ಎದ್ರಾ ಅಂತಾಳೆ ನಂದಿನಿ. ನಿನ್ನೆವರೆಗೆ ರಜೆ ಇತ್ತು, ಈ ದಿನ ಹೋಗಬೇಕು. ತಿಂಡಿ ಕ್ಯಾಂಟೀನಲ್ಲೇ ಮಾಡ್ಕೊಳ್ತೀನಿ. ನೀನು ಅಡುಗೆ ಮಾಡಬೇಡ, ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮವರು ಕಳಿಸ್ಕೊಡ್ತಾರೆ ಅಂತ ಹೇಳ್ತಾನೆ ಸಿದ್ಧಾರ್ಥ್. ಸರಿ ನಂದು, ಈ ದಿನಕ್ಕೆ ರೆಸ್ಟ್ ತಗೋ, ನಾನು ಸಾಯಂಕಾಲ ಬೇಗ ಬರ್ತೀನಿ, ರೆಡಿಯಾಗಿರು ಅಂತ ಹೇಳಿ ಸರಿ ಅಂತಾಳೆ ನಂದಿನಿ. ಸಿದ್ಧಾರ್ಥ್ ಹೋದ್ಮೇಲೆ ಮೆಲ್ಲನೆ ಎದ್ದು ಫ್ರೆಶ್ ಆಗಿ ಇಡೀ ಮನೆ ಸುತ್ತಿ ನೋಡ್ತಾಳೆ. ಸಿದ್ಧಾರ್ಥ್ನಿಗೆ ತುಂಬ ಒಳ್ಳೆಯ ಟೇಸ್ಟ್ ಇದೆ ಅಂದ್ಕೊಳ್ತಾ ತನ್ನ ರೂಮಿನಲ್ಲಿ ತೆಗೆದ ಫೋಟೋಗಳನ್ನು ನೋಡ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಹೊರಗಡೆ ಓಡಾಡ್ತಾ ಇರುವ ವಾಹನಗಳನ್ನು ನೋಡ್ತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗಲು ಡೋರ್ ಓಪನ್ ಮಾಡಿ ಎದುರಿಗಿದ್ದ ವೃದ್ಧರೊಬ್ಬರು ಕ್ಯಾರಿಯರ್ನ ಕೊಟ್ಟು ಹೋಗ್ತಾರೆ. ತಿಂದ ನಂತರ ಲಗೇಜನ್ನೆಲ್ಲ ಅನ್ಪ್ಯಾಕ್ ಮಾಡಿ ಈವ್ನಿಂಗ್ ರೆಡಿಯಾಗಿರಲು ಹೇಳಿದ್ದ ವಿಷಯ ನೆನಪಾಗಿ ಏನು ಉಟ್ಕೊಳ್ಳಿ, ಯಾವ ಸೀರೆ ತಗೊಳ್ಳಿ ಅಂತ ನೋಡ್ತಾ ತನಗಿಷ್ಟವಾದ ಒಂದು ಹಸಿರು ಬಣ್ಣದ ಸೀರೆಯನ್ನು ಆರಿಸ್ಕೋತಾಳೆ. ಈ ಸೀರೆಯಲ್ಲಿ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ. ಅದಕ್ಕೆ ಅವಳಿಗೂ ಅದು ತುಂಬ ಇಷ್ಟ. ರೆಡಿ ಆಗ್ತಾ ಇರುವಾಗ ಕಾಲಿಂಗ್ ಬೆಲ್ ಆಗಲು ಬಾಗಿಲು ತೆಗಿತಾಳೆ. ಅಷ್ಟು ಹೊತ್ತಿಗೆ ಬಂದ ಸಿದ್ಧಾರ್ಥ್ನಿಗೆ ನಂದಿಯನ್ನು ನೋಡುವುದೇ ಒಂದು ಕೆಲಸ ಆಗಿರುತ್ತದೆ. ಏನು, ನನ್ನನ್ನು ರೆಡಿಯಾಗಲು ಹೇಳಿ ನೀವು ಹಾಗೇ ಕುಳಿತಿದ್ರಿ, ನೀವು ಫ್ರೆಶ್ ಆಗಿ ಬನ್ನಿ ಅಂತಾಳೆ ನಂದಿನಿ. ದಿನೇ ದಿನೇ ಇಷ್ಟು ಸುಂದರವಾಗಿ ಕಾಣ್ತಾ ನನ್ನನ್ನು ಏನು ಮಾಡೋಣ ಅಂತ ಅನ್ಕೋತಾ ಇದೆಯಾ? ನಾನು ಏನು ಮಾಡಿದೆ ಈಗ ಅಂತಾಳೆ ನಂದಿನಿ. ಮುಗ್ಧವಾಗಿ ನೀನೇನು ಮಾಡಿಲ್ಲ. ಮಾಡಲ್ಲ ಬಿಡು ಎನ್ನುತ್ತಾ ಹತ್ತಿರ ಬಂದು ಕಣ್ಣಿಗಿದ್ದ ಕಾಡಿಗೆ ತೆಗೆದು ನಡುವಿನ ಮೇಲೆ ಅಂದರೆ ಸೊಂಟದ ಮೇಲೆ ಇಡ್ತಾನೆ. ಸೊಂಟದ ಮೇಲೆ ಸಿದ್ಧಾರ್ಥನ ಬೆರಳು ತಗುಲಿದ ತಕ್ಷಣ ನಂದಿನಿ ಹೃದಯ ಜೆಲ್ಲೆನ್ನುತ್ತದೆ.
ಒಳಗಡೆ ಹೋಗಿ ಫ್ರೆಶ್ ಆಗಿ ಬಂದು ನಂದಿನಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಸಿಟಿಯನ್ನೆಲ್ಲ ತೋರಿಸ್ತಾ ಬೀಚ್ ಹತ್ತಿರ ಕರ್ಕೊಂಡು ಬರ್ತಾನೆ. ಅಪರೂಪವಾಗಿ ಸಿಕ್ಕ ಸಮಯ ಇದು, ಮುನಿಸ್ಕೊಳ್ಬೇಡ ಅಂತಾನೆ. ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ಖುಷಿಯಾಗಿ ಕಳೆದು ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿಂದು ಮನೆಗೆ ಹೋಗ್ತಾರೆ. ಅಲೆದಾಡಿ ಸುಸ್ತಾಗಿದ್ದ ಸಿದ್ಧಾರ್ಥ್ ಬಂದ ಕೂಡಲೇ ನಿದ್ದೆ ಮಾಡ್ತಾನೆ. ಹೀಗೆ ಮರುದಿನ ಬೆಳಗ್ಗೆ ಸಿದ್ಧಾರ್ಥ್ನ ತಂದೆ ತಾಯಿ ಬರ್ತಾರೆ. ಎಲ್ಲರೂ ಕೂಡ ಖುಷಿಯಾಗಿ ಮಾತನಾಡಿದ ಮೇಲೆ ಸುಬ್ರಹ್ಮಣ್ಯ ಅವರು ವಾಲಂಟರಿ ರಿಟೈರ್ಮೆಂಟ್ ಬಗ್ಗೆ ಆಫೀಸ್ನಲ್ಲಿ ಮಾತನಾಡಿ ಬಂದ ಮೇಲೆ ಈ ವಾರದಲ್ಲೇ ವೈಜಾಗ್ ಹೋಗ್ತಾ ಇರೋದಾಗಿ ಹೇಳ್ತಾರೆ. ಅದೇನಪ್ಪ ಮಾವಯ್ಯ, ಸ್ವಲ್ಪ ದಿನ ಇದ್ದು ಹೋಗ್ಬೋದಲ್ಪ ಅಲ್ವಾ ಅಂತ ಕೇಳ್ತಾಳೆ. ಹೊಸದಾಗಿ ಮದುವೆಯಾದ ಜೋಡಿ, ನಿಮ್ಮ ಮಧ್ಯೆ ನಾವ್ಯಾಕೆ ಅಷ್ಟು ಬೇಸರ? ನಿಮಗೆ ಬೇಸರ ಅನಿಸಿದರೆ ಹಾಯಾಗಿ ನೀವೇ ಬಂದುಬಿಡಿ ಅಂತಾರೆ. ಬೆಳಗ್ಗೆ ಸಿದ್ಧಾರ್ಥಿಗೆ ಎಚ್ಚರ ಆಗೋ ಅಷ್ಟರಲ್ಲಿ ಎದುರುಗಿದ್ದ ನಂದಿನಿಯನ್ನು ನೋಡ್ತಾನೆ ಇರ್ತಾನೆ. ಆವಾಗಲೇ ಸ್ನಾನ ಮುಗಿಸಿ ಸೀರೆ ಉಟ್ಕೊಳ್ತಾ ಇರುವಾಗ ಹೊಸತು ಅನ್ನಿಸ್ತಾ ಇದೆ. ಬರೀ ಲಂಗ ಬ್ಲೌಸ್ನಲ್ಲಿ ಬಂದು ಸೀರೆಯೊಂದಿಗೆ ಪರದಾಡ್ತಾ ಇದ್ದಾಳೆ ನಂದಿನಿ. ಅವಳ ಅಂದವನ್ನು ನೋಡ್ತಲೇ ಅಬ್ಬಾ, ಹೀಗೆ ದಿನಕ್ಕೊಂದು ಆ್ಯಂಗಲ್ ತೋರಿಸಿ ಸಾಯಿಸ್ತಾ ದೂರ ಇರು ಅಂದರೆ ಹೇಗೆ ಅಂದ್ಕೊಳ್ತಿರುವಾಗ ಕನ್ನಡಿಯಿಂದ ಅವಳು ಕಾಣಿಸ್ತಾಳೆ. ಈ ಬಾರಿ ಸ್ವಂಟ ಪೂರ್ತಿಯಾಗಿ ಕಾಣಿಸ್ತಿದೆ. ಬಪ್ಪರೆ, ಏನಿದೆ, ಚೀಚಿ, ನನ್ನನ್ನು ಹಾಳು ಮಾಡ್ತಿದ್ದಾಳೆ ಅಂದ್ಕೊಳ್ತಾ ಕಣ್ಣು ಮುಚ್ಚಿ ಚಾಚಾ, ಹೆಂಡತಿಯ ಅಂದವನ್ನು ನೋಡದೇ ಇರೋದು ಮಹಾಪಾಪ ಅಂದ್ಕೊಳ್ತಾ ಕಣ್ಣು ತೆರೆಯೋಷ್ಟರಲ್ಲಿ ಸೆರಗು ಹಾಕ್ಕೊಂಡು ಬಿಟ್ಟಿರ್ತಾಳೆ ನಂದಿನಿ. ದುರ್ಮಾರ್ಗನೇ ಅಂದ್ಕೊಳ್ತಾ ತಲೆ ಚಿಚ್ಕೊಳ್ತಾನೆ. ರೆಡಿಯಾಗಿ ಕಿಚನ್ಗೆ ಹೋಗ್ತಾಳೆ ನಂದಿನಿ. ಸ್ವಲ್ಪ ಹೊತ್ತಿಗೆ ಎದ್ದು ಕಿಚನ್ಗೆ ಬರ್ತಾನೆ ಸಿದ್ಧಾರ್ಥ್. ಎದ್ರಾ ಎಂತ ಕಾಫಿ ಮಾಡ್ತಾ ಇರುವ ನಂದಿನಿಯ ಹತ್ತಿರ ಬಂದು ಒಂದು ವಿಷಯ ಹೇಳಬೇಕು ಅಂತಾನೆ ಸಿದ್ಧಾರ್ಥ್. ಏನು ಎಂದು ಕೇಳ್ತಾಳೆ. ಹೇಳಿದ ಮೇಲೆ ಕೋಪ ಮಾಡ್ಕೊಳ್ಬಾರ್ದು, ಬೈಬಾರ್ದು ಅಂತಾನೆ. ಅಷ್ಟು ಬೈಯೋ ಕೆಲಸ ಏನು ಮಾಡಿದ್ರಿ ಹೇಳಿ ಅಂತಾಳೆ ನಂದಿನಿ. ಟೆನ್ಷನ್ ಕೊಡದೆ ಏನು ಅಂತ ಹೇಳಿ. ನಿಮ್ಮ ಎದೆ ಮೇಲಿರುವ ಪುಟ್ಟ ಮಚ್ಚೆ ಎಷ್ಟು ಸುಂದರವಾಗಿದೆ ಎಂದು ಹೇಳಲು ನಾನೊಬ್ಬ ಕವಿಯಾಗಿದ್ದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿದೆ ಎನ್ನುತ್ತಾ ಕಾಫಿ ಕಪ್ನ ತೆಗೆದುಕೊಂಡು ಹೊರಗಡೆ ಹೋಗಿಬಿಡ್ತಾನೆ ಸಿದ್ಧಾರ್ಥ್ ಹೋಗುವ ಕಡೆ ಒಂದು ನೋಟ ಬೀರಿ, ಇನ್ನು ಸೀರೆ ಒಂದೇ ಹೊರಗಡೆ ಬಂದು ಉಟ್ಕೊಂಡೆ ಅಂದ್ಕೊಂಡಿದ್ದೆ ಎಂದು ನಗ್ನಗ್ತಾ ಅಂದ್ಕೊಳ್ತಾಳೆ. ದಿನಗಳು ಕಳೆಯತೊಡಗಿದ್ವು. ವಾಲಂಟರಿ ರಿಟೈರ್ಮೆಂಟ್ ಪಡೆದ ಸಿದ್ಧಾರ್ಥ್ನ ತಂದೆ ತನ್ನ ಕೊಲೀಗ್ಸ್ಗಳ ಬಳಿ ಗ್ರ್ಯಾಂಡಾಗಿ ಫೇರ್ವೆಲ್ ಪಡೆದ ಉಮಾ ಅವರೊಂದಿಗೆ ವೈಜಾಗ್ ಅಂದರೆ ವಿಶಾಖಪಟ್ಟಣಕ್ಕೆ ಹೋಗಿಬಿಡ್ತಾರೆ. ರಜೆ ಹಾಕಿದ 10 ದಿನಗಳು ಮುಗಿದ ನಂತರ ಆಫೀಸ್ ಮೆಟ್ಟಿಲು ಹತ್ತಿದ ನಂದಿನಿ ಅಲ್ಲಿನ ಬಾಸ್ನನ್ನು ಭೇಟಿಯಾಗಲು ಹೋದಳು. ಅವನ ಮಾತು ಕೇಳಿ ಅವಳಿಗೆ ಶಾಕ್. ನಿಮಗೆ ಈ ಟ್ರಾನ್ಸ್ಫರ್ ಪ್ರಮೋಷನ್ ಜೊತೆಗೆ ಪ್ರಮೋಷನ್ ಕೂಡ ಬಂದಿದೆ. ಇನ್ನು ಮುಂದಿನ ವಾರದಲ್ಲೇ ಪ್ರೆಸೆಂಟೇಷನ್ ಇರುವ 2 ದಿನ ಬಂದು ನಿಮ್ಮ ಸಬಾರ್ಡಿನೇಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ. ಪ್ರೆಸೆಂಟೇಷನ್ ಲೀಡ್ ಮಾಡಿದರೆ ಸಾಕು. ಬೇರೆ ಯಾವುದಾದ್ರೂ ಕೆಲಸ ಇದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಫೀಸ್ಗೆ ಬಂದು ನೋಡ್ಕೊಳ್ಬಹುದು. ಇವಳು ನಿಮ್ಮ ಸಬಾರ್ಡಿನೇಟ್ ಕುಸುಮಾ ಎಂದು ಹೇಳಿ ಕುಸುಮಾ ಕಡೆ ತಿರುಗಿ, ಮಿಸ್ ಕುಸುಮಾ, ನಂದಿನಿ ಅವರಿಗೆ ಅವರ ಕ್ಯಾಬಿನ್ ತೋರಿಸಿ ಹಾಗೆಯೇ ಎಂಪ್ಲಾಯಿಗಳನ್ನು ಪರಿಚಯಿಸಿ ಅಂತಾರೆ. ಕುಸುಮಾ ನಂದಿನಿನ ಆಫೀಸ್ನ ಎಲ್ಲರ ಪರಿಚಯಿಸಿ ಕ್ಯಾಬಿನ್ ಕೂಡ ತೋರಿಸ್ತಾಳೆ. ಎಲ್ಲರೂ ಅಷ್ಟು ಸಣ್ಣ ವಯಸ್ಸಿನಲ್ಲೇ ಈ ಪೊಸಿಷನ್ಗೆ ಏರಬಹುದು ಅಂದ್ಕೊಳ್ತಿದ್ದಾರೆ. ನಂದಿನಿ ಹೊರಗಡೆ ಹೋಗ್ತಾ ಇದ್ದಂತೆ ಅವಳ ಬಾಸ್ ಯಾರಿಗೋ ಕಾಲ್ ಮಾಡಿ, ನೀವು ಹೇಳ್ದಂತೆಯೇ ಮಾಡಿದೆ ಸರ್, ಇನ್ನು ಮೇಡಮ್ ಅವರಿಗೆ ಇಷ್ಟವಾದಾಗಲೇ ಆಫೀಸ್ಗೆ ಬರಬಹುದು ಅಂತ ಹೇಳ್ತಾನೆ. ಏನಾದರೂ ಕೆಲಸ ಇದ್ದರೆ ಮನೆಯಿಂದಲೇ ಮಾಡಬಹುದು ಎಂದು ಹೇಳಿದ್ದೇನೆ ಎಂದು ಹೇಳಿ ಆ ವ್ಯಕ್ತಿ ಮಾತು ಕೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಫೋನ್ ಇಡ್ತಾನೆ. ಎಲ್ಲರ ಜೊತೆ ಮಾತನಾಡಿದ ನಂತರ ತನ್ನ ಕ್ಯಾಬಿನ್ಗೆ ಹೋಗಿ ಕುಳಿತು ಇದು ಕನಸೋ ಅಥವಾ ನನಸೋ ಎಂದು ಆಲೋಚಿಸ್ತಾ ಇರ್ತಾಳೆ ನಂದಿನಿ. ತಕ್ಷಣ ಈ ವಾರ್ತೆಯನ್ನು ಹೇಳಲು ತನ್ನ ತಂದೆಗೆ ಫೋನ್ ಮಾಡ್ತಾಳೆ. ನಂದಿನಿ ಮಾತು ಕೇಳಿ ಸಂತೋಷಪಟ್ಟ ಮಹದೇವ್, ವಿಷಯ ಸಿದ್ಧಾರ್ಥನಿಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಇನ್ನೂ ಸ್ವಲ್ಪ ಹೇಳಿಲ್ಲಪ್ಪ, ಮೊದಲು ನಿಮಗೆ ಹೇಳಬೇಕು ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಎಷ್ಟು ವೆಯ್ಟ್ ಮಾಡಿದೆ ಡ್ಯಾಡಿ ಈ ಪೊಸಿಷನ್ ಪಡೆಯಲು? ಆಫೀಸ್ನಲ್ಲಿ ಎಲ್ಲರೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಪೊಸಿಷನ್ ತಲುಪಿದ್ದು ಸಾಮಾನ್ಯದ ಮಾತಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಹೆಮ್ಮೆ ಅನಿಸಿದೆ ಗೊತ್ತಾ ಡ್ಯಾಡ್. ಫೈನಲ್ ಆಗಿ ನನ್ನ ಮದುವೆ ನಡೆಯಬೇಕು ಅನ್ನೋದು ನಿಮ್ಮ ಕನಸು. ಅಂದ್ಕೊಂಡ ಮೈಲಿಗಲ್ಲು ತಲುಪಬೇಕೆನ್ನೋ ನನ್ನ ಕನಸು ಎರಡೂ ಕೂಡ ನೆನೆಸಾಯಿತು ಅಂತ ಹೇಳ್ತಾ ನಂದಿನಿ ಜೊತೆ ಮಾತನಾಡಿದ ನಂತರ ಮಹಾದೇವ್ ಶ್ಯಾಮಲಾರೊಂದಿಗೆ ಇಂತಹ ಹುಡುಗ ಸಿಕ್ಕಿದ್ದು ನಮ್ಮ ಅದೃಷ್ಟ ಶ್ಯಾಮಲಾ. ಕನಸುಗಳನ್ನು ನನಸು ಮಾಡುವವನು
ಅಂದ್ಕೊಂಡಂತೆ ನನ್ನ ಮಗಳಿಂದ ಬೆಸ್ಟ್ ಕೊಟ್ಟಿದ್ದಾನೆ, ಇನ್ನು ನನಗೆ ಯಾವ ಚಿಂತೆಯೂ ಇಲ್ಲ ಅಂತ ಶ್ಯಾಮಲಾ ಕೂಡ ತುಂಬ ಸಂತೋಷ ಪಡ್ತಾರೆ. ತಂದೆ ಜೊತೆ ಮಾತನಾಡಿದ ತಕ್ಷಣ ಸಿದ್ಧಾರ್ಥನಿಗೆ ಕಾಲ್ ಮಾಡಿದ್ಲು ನಂದಿನಿ. ಅವಳ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದ ಸಿದ್ಧಾರ್ಥ್ ಲಿಫ್ಟ್ ಮಾಡಿದ ತಕ್ಷಣ ನಂದಿನಿ ಖುಷಿಯಿಂದ ತನಗೆ ಪ್ರಮೋಷನ್ ಬಂದ ವಿಷಯ ಹೇಳ್ತಾಳೆ. ಅವಳ ಧ್ವನಿಯಲ್ಲಿನ ಆನಂದ ಕೇಳಿ ಸಿದ್ಧಾರ್ಥನಿಗೆ ತುಂಬಾ ಪ್ರಶಾಂತವಾಗಿ ಅನಿಸ್ತದೆ. ಅಂದರೆ ಖುಷಿಯಾಗುತ್ತದೆ. ನೀನು ಹ್ಯಾಪಿನ ನಂದು ಎಂದು ಕೇಳ್ತಾನೆ. ಯಾಕಂದರೆ ಈ ಪೊಸಿಷನ್ ಅವಳಿಗೆ ಸಿಕ್ಕಿದ್ದೆ ಸಿದ್ಧಾರ್ಥ್ನಿಂದ. ನಾನು ತುಂಬ ಹ್ಯಾಪಿ ಸಿದ್ಧಾರ್ಥ್ ಎಂದು ಹೇಳ್ತಲೇ ಕಾಲ್ ಕಟ್ ಮಾಡಿದ ಮೇಲೆ ತನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಇರುವ ಮದುವೆ ಫೋಟೋದಲ್ಲಿ ನಗ್ತಾ ಇರೋ ನಂದಿನಿಗೆ ಮುತ್ತು ಕೂಡ ಕೊಡ್ತಾನೆ. ಮನೆಗೆ ಬಂದ ನಂದಿನಿ ಫ್ರೆಶ್ ಆಗಿ ಸೋಫಾದಲ್ಲಿ ಕುಳಿತಿರ್ತಾಳೆ. ಅಷ್ಟರಲ್ಲಿ ಸಿದ್ಧಾರ್ಥ್ನಿಂದ ಬಂದ ಮೆಸೇಜ್, ಈ ದಿನ ಲೇಟ್ ಆಗಬಹುದು, ಮೀಟಿಂಗ್ ಇದೆ, ನನ್ನ ಹತ್ರ ಸ್ಪೇರ್ ಕೀ ಇದೆ, ನೀನು ಕಾಯದೆ ಊಟ ಮಾಡಿ ಮಲಗಿಕೋ ಎಂದು ಮೆಸೇಜ್ ಹಾಕಿರ್ತಾನೆ. ಇತ್ತ ಶ್ವೇತಾಗೆ ಫೋನ್ ಮಾಡ್ತಾಳೆ ನಂದಿನಿ. ಫೋನ್ ಎತ್ತಿದ ಶ್ವೇತಾ, ಮದುವೆ ಆದಮೇಲೆ ಏನಮ್ಮ ನಮ್ಮನ್ನು ಮರ್ತೇ ಬಿಟ್ಟಿಯಲ್ಲ, ಇಷ್ಟರವರೆಗೆ ಫೋನ್ ಕೂಡ ಇಲ್ಲ, ಗಂಡನ ಪ್ರೇಮದಲ್ಲಿ ಅಷ್ಟು ಮುಳುಗಿ ಹೋದರೆ ನಮ್ಮನ್ನು ನೆನ್ಪಿಟ್ಕೊಳ್ಬೇಕಲ್ವಾ. ನಂದಿನಿ ನಗ್ತಾ, ನಿನ್ನನ್ನು ಮರೆಯುವ ಕತೆ ಏನಿಲ್ಲ, ಒಂದು ಗುಡ್ ನ್ಯೂಸ್ ಹೇಳಬೇಕೆಂದು ಫೋನ್ ಮಾಡಿದೆ ಕಣೆ. ಶ್ವೇತಾ, ಮದುವೆದ 10 ದಿನಕ್ಕೆ ಗುಡ್ ನ್ಯೂಸಾ ಅಂದರೆ? ನಂದಿನಿ, ಅಬ್ಬಾ ಆ ಗುಡ್ ನ್ಯೂಸ್ ಅಲ್ವೇ, ನನಗೆ ಪ್ರಮೋಷನ್ ಬಂದಿದೆ. ಶ್ವೇತಾ ಸಂತೋಷದಿಂದ, ನಿಜಾನ? ನನಗೆ ತುಂಬ ಹ್ಯಾಪಿ ಆಗ್ತಿದೆ. ಎಷ್ಟು ಕಷ್ಟಪಟ್ಟಿದ್ದೆ, ಎಲ್ಲರೂ ಎಂಜಾಯ್ ಮಾಡುವಾಗ ನೀನು ಓವರ್ ಟೈಮ್ ಡ್ಯೂಟಿ ಮಾಡಿದ್ದೆ, ಕೊನೆಗೂ ನಿನ್ನ ಕಷ್ಟಕ್ಕೆ ಫಲ ಸಿಕ್ಕಿದೆ. ನಂದಿನಿ, ನಾನು ಕನಸು ಕಂಡಂತೆಯೇ ಈಗ ಫ್ಯಾಮಿಲಿಗಾಗಿ ತುಂಬ ಸಮಯ ಉಳಿಯುತ್ತದೆ. ಶ್ವೇತಾ ಸಹ, ಹಾಂ ಪೋಲಿ, ಇಂದಾದರೂ ನಮ್ಮ ಭಾವನನ್ನು ಹತ್ತಿರ ಸೇರಿಸ್ತೀಯಾ? ಅವಳು ನಗ್ತಾ, ಏನಮ್ಮ ನೀನು ಶ್ವೇತಾ, 5 ವರ್ಷದಿಂದ ನಿನ್ನನ್ನು ನೋಡ್ತಾನೆ ಇದ್ದೇನೆ, ನನಗೆ ತಿಳಿಯಲ್ವಾ, ಇನ್ನು ಮುಂದಾದರೂ ನಮ್ಮ ಭಾವನನ್ನು ದೂರ ಇಡದೆ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ. ನಂದಿನಿ, ಅಂದಹಾಗೆ ನಾನು ಅವರನ್ನು ದೂರ ಇಟ್ಟಿಲ್ವೇ, ಅವರನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸಿದ ಮೇಲೆಯೇ ಮುಂದುವರಿಬೇಕು ಅಂತ ಆಸೆ ಪಟ್ಟೆ ಅಷ್ಟೇ. ಪ್ರೀತಿಸಿದವನನ್ನು ಹತ್ತಿರಕ್ಕೆ ತೆಗೆದುಕೊಂಡಾಗ ಸಿಗುವ ಅನುಭೂತಿ ಅವನನ್ನು ಪೂರ್ತಿಯಾಗಿ ಬಯಸಿದಾಗ ಮಾತ್ರ ಸಿಗಬೇಕು ಅಂದ್ಕೊಂಡಿದ್ದೇನೆ, ಅಷ್ಟೇ ಹೊರತು ಪ್ರಮೋಷನ್ ಅಥವಾ ಜಾಬ್ಗಾಗಿ ಅಲ್ಲ. ಪ್ರೊಫೆಷನಲ್ ಲೈಫ್ ಬೇರೆ, ಪರ್ಸನಲ್ ಲೈಫ್ ಬೇರೆ, ಎರಡನ್ನ ಸೇರಿಸಬಾರ್ದು. ಅದಕ್ಕೆ ಈ ಪ್ರಮೋಷನ್ ಬರೋವರೆಗೂ ಮದುವೆ ಬೇಡ ಅಂದ್ಕೊಂಡಿದ್ದೆ ಅಷ್ಟೇ, ಇನ್ನು ಆ ಚಿಂತೆ ಕೂಡ ಇಲ್ಲ. ಶ್ವೇತಾ, ಆ ಪ್ರೇಮ ನಿನ್ನ ಮನಸ್ಸಿನಲ್ಲಿ ಬೇಗ ಹುಟ್ಟಲಿ ಎಂದು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಂತ ಕಾಲ್ ಕಟ್ ಮಾಡಿದ ಮೇಲೆ ನಂದಿನಿ ಸಿದ್ಧಾರ್ಥನ ಬಗ್ಗೆ ಆಲೋಚಿಸ್ತಾ ಇರ್ತಾಳೆ. ಅವನನ್ನು ಮೊದಲು ಬಾರಿ ಮದುವೆ ನೋಟದಲ್ಲಿ ನೋಡಿದಾಗಿಂದ ನಡೆದದ್ದೆಲ್ಲವನ್ನ ನೆನಪು ಮಾಡ್ಕೋತಾಳೆ. ತನಗಾಗಿ ಮಾಡುವ ಸಣ್ಣ ಸಣ್ಣ ಕೆಲಸಗಳು, ತನ್ನನ್ನು ಅರ್ಥ ಮಾಡಿಕೊಳ್ಳುವ ರೀತಿ, ತನ್ನ ಹತ್ರ ಬಂದಾಗ ನಂದಿನಿಯ ಕಣ್ಣೊಳಗಡೆ ನೋಡುವ ನೋಟ, ಇವನ್ನೆಲ್ಲ ನೆನಪಿಸ್ಕೊಳ್ತಾ ಅಸಲು ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಏಕೆ ಬೆರೆಯಲು ಆಗ್ತಿಲ್ಲ, ಅವನು ನನ್ನನ್ನು ಹೇಗೆ ನೋಡ್ಕೊಳ್ತಾ ಇದ್ದಾನೆ, ಎಷ್ಟು ಅಪರೂಪವಾಗಿ ನೋಡ್ಕೊಳ್ತಿದ್ದಾನೆ, ಆದರೆ ನನಗೆ ಅರ್ಥವಾಗ್ತಿಲ್ಲ. ಅವನು ನನಗೆ ಹತ್ತಿರ ಬರ್ತಾಯಿದ್ರೆ ಮನಸ್ಸಿನಲ್ಲಿ ಅಳಲು, ಏನೋ ಭಯ, ಆದರೆ ಯಾವುದೋ ಒಂದು ಕೊರತೆ ನನ್ನನ್ನು ತಡೀತಾ ಇದೆ. ಇನ್ನೂ ಆಗೋದಿಲ್ಲ. ನಾನು ಕೂಡ ಅವನಂತೆ ಅರ್ಥ ಮಾಡಿಕೊಳ್ಳಲು ಶುರು ಮಾಡಬೇಕು, ಅವನನ್ನು ಗಮನಿಸ್ಕೊಳ್ಬೇಕು. ಆಫೀಸಿಂದ ಸಿದ್ಧಾರ್ಥ್ ಮನೆಗೆ ಬರುವಾಗ ತುಂಬ ಲೇಟಾಗಿರುತ್ತೆ. ತನ್ನ ಬಳಿಯಿದ್ದ ಸ್ಪೇರ್ ಕೀಯಿಂದ ಡೋರ್ ಓಪನ್ ಮಾಡಿ ಒಳಬಂದ ಸಿದ್ಧಾರ್ಥ್ ಹಾಲ್ನಲ್ಲಿ TV ನೋಡ್ತಾ ಸೋಫಾದಲ್ಲೇ ನಿದ್ದೆ ಮಾಡಿದ ನಂದಿನಿಯನ್ನು ನೋಡಿ ಎಬ್ಬಿಸಲು ಮನಸ್ಸಾಗದೆ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸಿ ಬ್ಲ್ಯಾಂಕೆಟ್ ಕೂಡ ಹೊದಿಸಿ ಹಣೆಗೆ ಮುತ್ತು ಕೊಟ್ಟು ಫ್ರೆಶ್ ಆಗಲು ಹೋಗ್ತಾನೆ. ಅಲ್ಲಿವರೆಗೂ ಕಣ್ಮುಚ್ಚಿ ನಿದ್ದೆಯ ನಟನೆ ಮಾಡ್ತಿದ್ದ ನಂದಿನಿ ಕಣ್ಣು ತೆರೆದು ನಗ್ತಾ ಮಲಗ್ತಾಳೆ. ಸುಸ್ತಾಗಿದ್ದ ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದು ನಿದ್ದೆ ಮಾಡ್ತಾನೆ. ದಿನದಂತೆ ಸಿದ್ಧಾರ್ಥ್ನಿಗೆ ಕಾಫಿ ತಂದು ಎಬ್ಬಿಸ್ತಾಳೆ. ಗಡಿಬಿಡಿಯಾಗಿ ರೆಡಿಯಾಗ್ತಿರುವ ಸಿದ್ಧಾರ್ಥ್ ನಂದಿನಿ ಇನ್ನೂ ಕಿಚನ್ನಲ್ಲೇ ಇರೋದು ನೋಡಿ, ಆಫೀಸ್ ಇಲ್ವಾ ಎಂದು ಕೇಳ್ತಾನೆ. ಇಲ್ಲ, ಈ ವಾರದಲ್ಲಿ 2 ದಿನ ಹೋದರೆ ಸಾಕಲ್ವಾ, ಈ ದಿನ ಹೋಗ್ತಾ ಇಲ್ಲ ಎಂದು ಹೇಳ್ತಾಳೆ. ಸಿದ್ಧಾರ್ಥ್ ನಗ್ತಾ, ಸರಿ ಜಾಗ್ರತೆ, ಬೋರ್ ಹೊಡೆದ್ರೆ ರೂಮ್ನಲ್ಲಿ ಬುಕ್ಸ್ ಇರ್ತವೆ, ಓದ್ಕೊ ಅಂತಾನೆ. ಬೋರ್ ಏನಿಲ್ಲ, ಕೆಲಸ ಬಹಳ ಇದೆ ಅಂತಾಳೆ ನಂದಿನಿ. ಮನಸ್ಸಿನಲ್ಲಿ ಅಂದ್ಕೊಳ್ತಾ, ಸರಿ, ಅಂದಹಾಗೆ ಪಕ್ಕದ ಮನೆಯ ನಿಕ್ಕಿ ಇದಾನಲ್ಲ ಅಂತಾಳೆ. ಅವನು ಬಂದರೆ ಟೈಮ್ ಪಾಸ್ ಆಗುತ್ತೆ ಅಂತ. ಮಕ್ಕಳ ಮೇಲೆ ಅಷ್ಟು ಇಷ್ಟ ಇರುವಾಗ ಪಕ್ಕದ ಮನೆ ಮಕ್ಕಳ ಜೊತೆ ಆಟ ಆಡಬಾರ್ದು. ನಾವೇ ಸಿದ್ಧಾರ್ಥ್ ಮುಗಿಸುವ ಮುನ್ನವೇ ಆಫೀಸ್ಗೆ ಟೈಮ್ ಆಗ್ತಾಯಿದೆ, ಡ್ಯೂಟೀಸ್ ಫಸ್ಟ್ ವೈಫ್ ಅಂತಾಳೆ. ಸಿದ್ಧಾರ್ಥ್ ನಗ್ತಾ, ಸರಿ ಮುದ್ದು ರಾಕ್ಷಸಿ, ಅಂದಹಾಗೆ ನನಗೆ 2 ಸಮಾನವೇ ಕಣೆ, ಈ ವೈಫನ್ನು ಬಿಟ್ಟು ಡ್ಯೂಟಿ ಇಂಪಾರ್ಟೆಂಟ್ ಎಂದು ತಿರುಗಲ್ಲ ಅನ್ನುತ್ತಾ ಹೊರಡ್ತಾನೆ.
ನಂತರ ರಾಧಾಗೆ ಫೋನ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ಕುಶಲೋಪರಿ ವಿಚಾರಿಸಿದ ನಂತರ ನಮ್ಮ ಅಣ್ಣ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಾ ಎಂದು ಕೇಳ್ತಾಳೆ. ನಂದಿನಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ರಾಧಾ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ. ಚೆನ್ನಾಗಿ ನೋಡ್ಕೊ. ನಂದಿನಿ ಹೌದಾ, ಇಷ್ಟರವರೆಗೆ ನನಗೆ ಅವನ ಕೋಪವೇ ಕಾಣಿಸ್ಲಿಲ್ವಲ್ಲ. ರಾಧಾ ನಿನಗೆ ಅಂದರೆ ಇಷ್ಟ ಅಲ್ವೇ, ಅದಕ್ಕೆ ನಿನ್ನ ಮೇಲೆ ಅಷ್ಟು ಬೇಗ ತೋರಿಸೋದಿಲ್ಲ. ತುಂಬ ಕೂಲಾಗಿ ಇರ್ತಾನೆ. ಆದರೆ ಕೋಪ ಬಂದರೆ ಸ್ವಲ್ಪ ಹೊತ್ತು ಅವನ್ನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ನಂದಿನಿ ಹೌದಾ, ಹಾಗಾದರೆ ನನಗೆ ತಿಳಿಯದ ಇನ್ನೊಂದು ಆ್ಯಂಗಲ್ ಇದೆಯಾ ನಿಮ್ಮ ಅಣ್ಣನಲ್ಲಿ. ರಾಧಾ ನಗ್ತಾಳೆ. ನಂದಿನಿ ಇನ್ನು ಹೇಗಿರ್ತಾನೆ ಹೇಳು. ರಾಧಾ ಇಷ್ಟವಾದವರ ಅಭಿಪ್ರಾಯಕ್ಕೆ ಬಹಳ ಬೆಲೆ ಕೊಡ್ತಾನೆ. ಪ್ರೀತಿಸಿದ ವಿಷಯ ಯಾವುದಾದ್ರೂ ಪ್ರಾಣ ಕೊಡ್ತಾನೆ. ಅದು ಸಂಬಂಧವಾಗಲಿ ವೃತ್ತಿಯಾಗಲಿ. ನಿಜಕ್ಕೂ ನೀನು ಲಕ್ಕಿ. ಅವನಿಗೆ ಕಾಲೇಜಿನಲ್ಲಿ ಬಹಳ ಮಂದಿ ಫ್ಯಾನ್ಸ್ ಕೂಡ ಇದ್ದರು. ಅವನಿಗೆ ಬಹಳ ಪ್ರಪೋಸಲ್ಸ್ ಕೂಡ ಬಂದಿದ್ವು. ಆ ಹುಡುಗಿ ಹೆಸರು ಸುಪ್ರಿಯಾ ಅಂದ್ಕೊಳ್ತೀನಿ. ಅವಳಂತೂ ಮೊನ್ನೆವರೆಗೂ ಮದುವೆ ಮಾಡ್ಕೊ ಎಂದು ಬೆನ್ನು ಬಿದ್ದಿದ್ಲು. ನಂದಿನಿ ಮತ್ತೆ ಅವನು ಯಾರನ್ನೋ ಲವ್ ಮಾಡಲಿಲ್ವಾ ಕಾಲೇಜ್ ಡೇಸ್ನಲ್ಲಿ ಅಂತ ಕೇಳ್ತಾಳೆ. ರಾಧಾ ಅವನನ್ನೇ ಕೇಳು. ನಂದಿನಿ ಅತ್ತೆಯವರನ್ನು ನನ್ನ ಯಾವುದೋ ಮದುವೆಯಲ್ಲಿ ನೋಡಿದ್ರಂತೆ ಅಲ್ವಾ, ಆಗ ಸಿದ್ಧಾರ್ಥ್ ಕೂಡ ಇದ್ರಾ. ರಾಧಾ ತಡಬಡಿಸುತ್ತಾ ಏನೋ ನಾನು ಮರ್ತಿದ್ದೇನೆ. ಇನ್ನು ನಂದಿನಿ ಸಿದ್ಧಾರ್ಥ್ಗೆ ಇಷ್ಟವಾದ ಕಲರ್ಸ್, ಪದ್ಧತಿಗಳು, ಅಡುಗೆ ಎಲ್ಲವನ್ನ ಕೇಳಿ ತಿಳ್ಕೊತಾಳೆ. ಅಂದು ನೈಟ್ ಸಿದ್ಧಾರ್ಥ್ನಿಗೆ ಇಷ್ಟವೆಂದು ಕಾರ್ನ್ ಬಿರಿಯಾನಿ ಮಾಡ್ತಾಳೆ. ತಿಂತಾ ಇರುವಾಗ ಸಿದ್ಧಾರ್ಥ್ ತುಂಬ ಚೆನ್ನಾಗಿ ಮಾಡಿದೀಯ, ನನಗೆ ತುಂಬ ಇಷ್ಟ ನಂದಿನಿ. ಗೊತ್ತು, ರಾಧಾ ಹೇಳಿದ್ಲು. ಸಿದ್ಧಾರ್ಥ್ ನಗ್ತಾ ಇನ್ನೇನು ಹೇಳಿದ್ಲು. ನಂದಿನಿ ನಿಮಗೆ ಕೋಪ ಜಾಸ್ತಿ ಅಂತೆ ಅಲ್ವಾ. ಸಿದ್ಧಾರ್ಥ್ ನಗ್ತಾನೆ. ನಂದಿನಿ ಮತ್ತೆ ನನಗೆ ಯಾಕೆ ಹಾಗೆ ಅನ್ನಿಸ್ಲಿಲ್ಲ. ತುಂಬ ಕೂಲ್ ಆಗಿದ್ದೀರಲ್ಲ. ಸಿದ್ಧಾರ್ಥ್ ಜನರಲ್ಲಾಗಿ ನನಗೆ ಕೋಪ ಬರಲ್ಲ, ಬಂದಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ನೇನು ಹೇಳಿದ್ಲು. ನಂದಿನಿ ನೀವು ನನ್ನನ್ನು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ. ಸಿದ್ಧಾರ್ಥ್ ತಿಂತಾ ಇದ್ದವನಿಗೆ ಅಡ್ಡ ಬಂದು ಮನಸ್ಸಿನಲ್ಲಿ ಈ ಕಳ್ಳಿ ಹೇಳೇ ಬಿಟ್ಟಿದ್ದಾಳಾ. ನಂದಿನಿ ನೀರು ಕೊಡ್ತಾ ಮೆಲ್ಲನೆ ತಿನ್ನಿ ಅಂತಾಳೆ. ಮೌನವಾಗಿ ತಿಂತಾನೆ. ನಂದಿನಿ ನಾನೇನು ಕೇಳಿದಂತಿದೆ. ಸಿದ್ಧಾರ್ಥ್ ಮದುವೆ ನೋಟದಲ್ಲಿ. ನಂದಿನಿ ಹೋ ಸಿದ್ಧಾರ್ಥ್ ಯಾಕೆ ಹಾಗೆ ಕೇಳಿದೆ. ಏನಿಲ್ಲ, ನಿಮ್ಮವರು ನನ್ನನ್ನು ಯಾವುದೋ ಮದುವೆಯಲ್ಲಿ ನೋಡಿದರು ಎಂದು ನಮ್ಮ ಡ್ಯಾಡಿ ಹೇಳಿದರು. ನೀವು ನನ್ನನ್ನು ಆಗಲೇ ನೋಡಿದ್ರಾ ಎಂದು ಸಿದ್ಧಾರ್ಥ್. ಇಲ್ಲ, ನಾನು ಆ ಮದುವೆಗೆ ಬಂದಿರಲಿಲ್ಲ. ನಂದಿನಿ ಹಾಗಾದರೆ ನೀವು ನನ್ನಂತೆಯೇ ಮದುವೆ ನೋಟದಲ್ಲಿ ನೋಡಿ ಮದುವೆಯಾದ್ರಾ. ಸಿದ್ಧಾರ್ಥ್ ಏನು ಮಾತನಾಡದೆ ತಿಂತಿದ್ದಾನೆ. ತಿಂದ ನಂತರ ಬಾಲ್ಕನಿಯಲ್ಲಿ ನಿಂತಿದ್ದ ನಂದಿನಿ ಹತ್ರ ಬರ್ತಾನೆ ಸಿದ್ಧಾರ್ಥ್ ನಾಳೆ ನಾವು ಒಂದು ಕಡೆ ಹೋಗೋಣವಾ. ನಂದಿನಿ ನಾಳೆ ಸಂಡೇ ಅಲ್ವಾ. ಸಿದ್ಧಾರ್ಥ್ ಹೌದು. ನಂದಿನಿ ಪಕ್ಕದಲ್ಲೇ ಕುಳಿತುಕೊಳ್ತಾನೆ ಸಿದ್ಧಾರ್ಥ್. ನಂದಿನಿ ನಿಮಗೆ ಕಾಲೇಜಲ್ಲಿ ಯಾವುದಾದ್ರೂ ಲವ್ ಸ್ಟೋರೀಸ್ ಇದೆಯಾ. ಸಿದ್ಧಾರ್ಥ್ ನಿನಗೆ ಆ ಡೌಟ್ ಯಾಕೆ ಬಂತು. ರಾಧಾಳನ್ನು ಕೇಳಿದಾಗ ಅವಳನ್ನೇ ಕೇಳು ಅಂತ ಹೇಳಿದ್ಲು. ಒಂದು ವೇಳೆ ಅವನಿಗೆ ಲವ್ ಸ್ಟೋರಿ ಇದ್ದಿಲ್ದಿದ್ರೆ ಹಾಗೆ ಹೇಳ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಕೇಳಿದೆ. ಆದರೆ ಅನುಮಾನ ಪಡ್ತಾರೆ ಅಂದ್ಕೊಳ್ತಾ ಸಿದ್ಧಾರ್ಥ್ ಮನಸ್ಸಿನಲ್ಲೇ ಭಯ ಪಡ್ತಾ ಇಲ್ಲ. ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿರ್ತಾರೆ. ಅವರವರ ಆಲೋಚನೆಯಲ್ಲಿ. ರಾಧಾ ಮಾತಿನಲ್ಲಿ ಏನೋ ಲವ್ ಇದ್ದಂತೆ ಅನಿಸಿತು. ಇವರೇನೋ ಇಲ್ಲ ಅಂತಿದ್ದಾರೆ. ನನ್ನನ್ನು ಕೂಡ ಮದುವೆ ನೋಟದಲ್ಲಿ ನೋಡಿದೆ ಅಂತಿದ್ದಾರೆ. ಹಾಗಾದರೆ ನಿಜವಾಗಿಯೂ ಯಾವ ಲವ್ ಸ್ಟೋರಿಯೂ ಇಲ್ವಾ ಎಂದು ನಂದಿನಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಸರಿ ನಂದು, ನಾನು ಈ ದಿನ ಹೀಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀನೇ. ಆದರೆ ಅದನ್ನು ನಾನು ನಿನಗೆ ಹೇಳಲಾರೆ, ಕ್ಷಮಿಸು ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಸಿದ್ಧಾರ್ಥ್ ನಂದಿನಿ ಹೇಳು. ಸಿದ್ಧಾರ್ಥ್ ನನ್ನ ಜೊತೆ ಹೀಗೆಯೇ ಇರ್ತೀಯ ಅಲ್ವಾ. ಯಾವಾಗಲೂ ನಗ್ತಾ ಹೀಗೇ ಇರೋಣ ಫ್ರೆಂಡ್ಸ್ ಆಗಿ. ಸಿದ್ಧಾರ್ಥ್ ಅಬ್ಬಾ ಹಾಗಲ್ವೇ ನಂದು, ನನ್ನ ಜೊತೆಯೇ ಇರ್ತೀಯಲ್ಲ. ನಂದಿನಿ ನಾನು ಎಲ್ಲಿಗೆ ಹೋಗ್ತೀನಿ ಸಿದ್ಧಾರ್ಥ್. ನಾನು ನಿನ್ನ ಮೇಲೆ ಯಾವಾಗಲಾದರೂ ಕೋಪ ಮಾಡುವ ಚಾನ್ಸ್ ಬರಲ್ಲ ಬಿಡು. ಆದರೆ ನಂದಿನಿ ನಾನು ಎಲ್ಲಿಗೂ ಹೋಗಲ್ಲ ಸಿದ್ಧಾರ್ಥ್. ನಂದಿನಿಯ ಕೈನ ತನ್ನ ಕೈಗೆ ತೆಗೆದುಕೊಳ್ತಾನೆ. ಸಿದ್ಧಾರ್ಥ್ ಮುಖದಲ್ಲಿ ಏನೋ ಡಲ್ನೆಸ್ ಕಾಣಿಸ್ತಾ ಇದ್ದರೆ ನಂದಿನಿ ಏನಾಯಿತು. ಸಿದ್ಧಾರ್ಥ್ ಏನೂ ಆಗಿಲ್ಲ. ಹಾಗೇ ಇದ್ದರೆ ನಂದಿನಿಗೆ ಡೌಟ್ ಬರುತ್ತೆ, ತಪ್ಪಾಗಿ ತಿಳ್ಕೊಬಹುದು ಅಂತ. ಸಿದ್ಧಾರ್ಥ್ ಗುಡ್ ನೈಟ್ ಅಂತಾನೆ. ಆಗ ನಂದಿನಿ ತಾನೇ ಮನಸ್ಸು ಬಿಚ್ಚಿ ಇನ್ಮುಂದೆ ನಿಮಗೆ ಯಾವುದೇ ಖುಷಿಯನ್ನು ಮುಂದೆ ತಳ್ಳಿ ಹಾಕೋದಿಲ್ಲ. ಇನ್ಮುಂದೆ ನಾನು ನೀವು ಒಂದೇ ಮಂಚದಲ್ಲಿ ಮಲಗಬಹುದು. ನನಗೆ ಗೊತ್ತು ಈ ಪ್ರಮೋಷನ್ಗೆ ಕಾರಣ ನೀವೇ ಅಂತ. ನಮ್ಮ ಬಾಸ್ ಫೋನಲ್ಲಿ ಮಾತನಾಡಿದ್ದು ನಿನ್ನ ಜೊತೆನೇ ಅಂತ ನನಗೆ ಗೊತ್ತು.
ಅಂತ ಇಬ್ಬರ ಮನಸ್ಸುಗಳು ದೇಹಗಳು ಒಂದಾಗ್ತವೆ. ಇದೇ ರೀತಿ ಅವರು ಜೀವನದಲ್ಲಿ ಜಗಳ ಕಲಹಗಳು ಇಲ್ಲದೆ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನಸ್ತಾಪಗಳು ಇಲ್ಲದ ಜೀವನವನ್ನು ತನ್ನ ತಂದೆ ಇಷ್ಟಪಟ್ಟಂತೆ ಒಬ್ಬ ಒಳ್ಳೆಯ ಗಂಡ ನನ್ನ ಕೊಟ್ಟ ತಂದೆಗೆ ಧನ್ಯವಾದಗಳನ್ನು ಹೇಳ್ತಾ ಜೀವನದುದ್ದಕ್ಕೂ ಮಕ್ಕಳು ಮರಿ ಜೀವನ ಅಂತ ಸುಖವಾಗಿ ಬಾಳ್ತಾರೆ ಈ ದಂಪತಿಗಳು. ಈ ಕತೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ. ಧನ್ಯವಾದಗಳು.